ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಮಳೆಗಾಲದ ಸೀಸನ್ ಶುರುವಾಗಿದೆ. ಕೆಸುವಿನ ಎಲೆಗಳು ತುಂಬಾ ಸಿಗ್ತವೆ ನೋಡಿ. ಈಗ ಕೆಸುವಿನ ಎಲೆಯಿಂದ ಒಂದು ರುಚಿಯಾದ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಸುಮಾರು ಕೆಸುವಿನ ಎಲೆಯನ್ನು ತಗೊಂಡು ಬಂದಿದ್ದೇನೆ. ಒಂದು ಅರ್ಧ ಗಂಟೆ ಮೊದಲು ಎಲೆಯನ್ನು ತೆಗೆದಿಡಬೇಕು. ಎಲೆ ಸ್ವಲ್ಪ ಬಾಡಿದ್ರೆ ಅದು ಗಂಟು ಕಟ್ಟಲಿಕ್ಕೆ ಸುಲಭ ಆಗ್ತದೆ. 20 ರಿಂದ 30 ಎಲೆಗಳನ್ನು ತಗೊಂಡು ಬಂದಿದ್ದೇನೆ. ಆದಷ್ಟು ಎಳೆಯ ಕೆಸುವಿನ ಎಲೆಯನ್ನೇ ತರಬೇಕು. ಈಗ ಕೆಸುವಿನ ಎಲೆ ಚೆನ್ನಾಗಿ ಬಾಡಿದೆ. ಈಗ ಗಂಟು ಕಟ್ಟೋದು ಹೇಗೆ ಅಂತ ತೋರಿಸ್ತೇನೆ. ಗಂಟು ಹೇಗೆ ಕಟ್ಟುದಂದ್ರೆ ಅದರ ತೊಟ್ಟನ್ನು ಮುರಿದುಕೊಳ್ಬೇಕು. ಈಗ ಒಂದು ಎಲೆಯನ್ನು ತಗೊಂಡು ಅದನ್ನು ಈ ತರ ಸುರುಳಿ ಸುತ್ತಬೇಕು. ಮತ್ತೆ ಅದನ್ನು ಈ ತರ ಮಡಚಿ ಗಂಟು ಕಟ್ಟಿದ್ರೆ ಆಯ್ತು. ಗಂಟು ಬಿಚ್ಚಬಾರ್ದು, ಆ ತರ ಕಟ್ಟಿಕೊಳ್ಳಿ. ಈಗ ಎಲ್ಲ ಕೆಸುವಿನ ಎಲೆಯನ್ನು ಗಂಟು ಕಟ್ಟಿಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಕೆಸುವಿನ ಎಲೆಯ ಗಂಟನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಬಿಂಬಳಕಾಯಿ ಹಾಕ್ತಾ ಇದ್ದೇನೆ. ಎಳೆಯ ಬಿಂಬಳಕಾಯಿ ಇದೆ, ಚೆನ್ನಾಗಿ ಹುಳಿ ಇರ್ತದೆ. ಒಂದು 5 ರಿಂದ 6 ಬಿಂಬಳಕಾಯಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ನಿಮ್ಮಲ್ಲಿ ಬಿಂಬಳಕಾಯಿ ಇಲ್ಲ ಅಂತ ಆದರೆ ಹುಣಸೆ ಹಣ್ಣು ಹಾಕಿದ್ರೂ ಆಗ್ತದೆ. ಬಿಂಬಳಕಾಯಿ ಹಾಕಿದರೆ ಒಂದು ರುಚಿ ಒಂದು ಡಿಫ್ರೆಂಟ್ ಇರ್ತದೆ. ಇದ್ರೆ ಬಿಂಬಳಕಾಯಿ ಹಾಕ್ಕೊಳ್ಳಿ. ಬಿಂಬಳಕಾಯಿ ಬದಲಾಗಿ ಅಮಟೆಕಾಯಿ ಇದ್ರೂ ಅದನ್ನು ಹಾಕಿದ್ರೂ ಆಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ 1 ಕಪ್ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ಇದನ್ನು ನಾನು ಹೊರಗಡೆ ಬೇಯಿಸ್ತಾ ಇದ್ದೇನೆ. ನೀವು ಕುಕ್ಕರಲ್ಲಿ ಹಾಕಿದರೆ ಒಂದೇ ಸೀಟಿಯಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಈಗ ಇದು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆ ರುಬ್ಬುವ. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 5 ರಿಂದ 6 ಒಣಮೆಣಸನ್ನು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರಿದು ಹಾಕ್ತಾ ಇದ್ದೇನೆ. ಮೆಣಸನ್ನು ಹುರಿಯದೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಈಗ ಇದಕ್ಕೆ ಹುಣಸೆ ಹುಳಿ ಹಾಕಬೇಕಾಗಿಲ್ಲ, ಬೆಂಬಳಕಾಯಿಯ ಹುಳಿಯೇ ಸಾಕಾಗ್ತದೆ. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಳುವ. ತೆಂಗಿನಕಾಯಿ ಮತ್ತು ಮೆಣಸನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡಿದ್ದೇನೆ. ಈಗ ಕೆಸುವಿನ ಎಲೆ ಕೂಡ ಚೆನ್ನಾಗಿ ಬೆಂದಿದೆ. ಸಾಧಾರಣ ಒಂದು ಅರ್ಧ ಬೆಂದರೆ ಸಾಕಾಗ್ತದೆ. ಆಮೇಲೆ ಅದು ಮಸಾಲೆ ಹಾಕಿದ ಮೇಲೆ ಅದರಲ್ಲಿ ಚೆನ್ನಾಗಿ ಬೇಯ್ತದೆ. ಹಾಗೆ ನೀವು ಅರ್ಧ ಬೇಯುವಾಗ ಮಸಾಲೆ ಹಾಕಿದರೆ ಮಸಾಲೆ ಕೂಡ ಕೆಸುವಿನ ಎಲೆಗೆ ಚೆನ್ನಾಗಿ ಮಸಾಲೆ ಕೂಡ ತಾಗ್ತದೆ. ಈಗ ನಾನು ಮಸಾಲೆಯನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ. ಅದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ಈ ಥರ ನಾನು ಸಾರು ದಪ್ಪ ಇಟ್ಟಿದ್ದೇನೆ, ಜಾಸ್ತಿ ತೆಳ್ಳಗೆ ಮಾಡಲಿಲ್ಲ. ಸ್ವಲ್ಪ ಸುಕ್ಕದ ಥರ ಆಗಬೇಕು. ಈಗ ಇದನ್ನು ಕುದಿಲಿಕ್ಕೆ ಬಿಡುವ. ಚೆನ್ನಾಗಿ ಕುದೀತಾ ಉಂಟು. ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಇದರಲ್ಲಿದ್ದ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುವ ತನಕ ಬೇಯಿಸಿಕೊಳ್ಬೇಕು. ಈಗ ಸಾರು ದಪ್ಪ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದು ತಣಿದ ಮೇಲೆ ಮತ್ತೆ ಕೂಡ ದಪ್ಪ ಆಗ್ತದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಒಂದು 4 ಚಮಚ ತೆಂಗಿನ ಎಣ್ಣೆಯಲ್ಲಿ ಒಂದು 15 ರಿಂದ 20 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಕೆಂಪಗೆ ಹುರಿದುಕೊಂಡು ಸಾರಿಗೆ ಹಾಕ್ಕೊಳ್ಬೇಕು. ಕೆಸುವಿನ ಎಲೆಯಿಂದ ನಾನಾ ರೀತಿಯ ಖಾದ್ಯಗಳನ್ನು ತಯಾರು ಮಾಡ್ಬೋದು. ಕೆಸುವಿನ ಎಲೆಯಿಂದ ಮಾಡಿದ 4-5 ರೆಸಿಪಿಗಳನ್ನು ಶೇರ್ ಮಾಡಿದ್ದೇನೆ. ಆ ರೆಸಿಪಿಗಳನ್ನು ಕೂಡ ನೋಡಿ. ಈಗ ಬೆಳ್ಳುಳ್ಳಿಯನ್ನು ಕೆಂಪಗೆ ಹುರಿದಿದ್ದೇನೆ. ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟು ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮುಚ್ಚಳ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಕೆಸುವಿನ ಎಲೆಯ ಡ್ರೈ ಪಲ್ಯ ರೆಡಿ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಹೊಸದಾಗಿ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.